ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡಬೇಕಾಗೇನೆ. ಸೊ ತುಂಬಾ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟ್ ಅಂತೂ. ಯಾರಿಗಾದರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ, ಬೈ ಮಾಡ್ಬೋದು. ಫ್ಲಿಪ್ಕಾರ್ಟಿಂದ ಆಫರ್ ನಡೀತಾ ಇದೆ. ಸೊ ಇನ್ನೇನು ಇವತ್ತು ತುಂಬ ಚೆನ್ನಾಗಿರುತ್ತೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಏಕೆಂದರೆ ಅಜಿತ್ ಬಂದಿದ್ದಾನಲ್ವ, ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಭೂಮಿ ಕೂಡ ಹೊರಗಡೆ ನಿಂತ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಅಜಿತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗಾದರೆ ಸಾಹೇಬರು ನನ್ನ ಬಿಟ್ಟು ಹೋಗ್ಬಿಡ್ತಾರ ಅಂತ ಅವಳೊಂದು ಕಡೆ ಯೋಚನೆ ಮಾಡ್ತಾ ಇರ್ತಾಳೆ. ಅಜಿತ್ ಕೂಡ ಅಷ್ಟೇ, ನನ್ನ ಭೂಮಿ ಬಿಟ್ಟು ಹೋಗ್ಬಿಡ್ತಾಳೆ, ಅವಳು ಏನು ಇಲ್ಲ ಮನಸ್ಸಲ್ಲಿ ಅಂತ ತುಂಬ ಫೀಲ್ ಮಾಡ್ಕೊತಾ ಇರ್ತಾನೆ ಅಜಿತು. ಸೊ ಇಲ್ಲಿ ಒಂದು ಕಡೆ ಭೂಮಿ ಕೂಡ ಅಷ್ಟೇ ಅದೇ ರೀತಿ ಸುಮ್ಮನೆ ನಾನೇ ಆಸೆಗಳೇ ಇಟ್ಕೊಂಡಿದ್ದೀನೇನೋ ಸಾಹೇಬ್ರ ಬಗ್ಗೆ, ಸುಮ್ಮನೆ ಆ ಥರ ಯೋಚನೆ ಮಾಡೋದು ತಪ್ಪೇನೋ, ಆ ರೀತಿ ಯೋಚನೆ ಮಾಡೋದೇ ತಪ್ಪು ಅಂತ ಭೂಮಿ ಅಂದ್ಕೊಳ್ತಾ ಇರ್ತಾಳೆ. ಇವರಿಬ್ಬರ ಮಧ್ಯದಲ್ಲಿ ಏನಾಗಿರುತ್ತೆ ಗೊತ್ತಾ, ಒಬ್ರಿಗೊಬ್ರು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಪ್ರೀತಿ ಮಾಡ್ತಾ ಇದ್ರು ಕೂಡ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಬ್ರಿಗೊಬ್ರು ಬಿಟ್ಕೊಡೋ ವ್ಯವಸ್ಥೆಯಲ್ಲಿ ಇರ್ತಾರೆ ಇಬ್ಬರು ಕೂಡ. ಇನ್ನು ಒಂದು ಕಡೆ ಅಜಿತ್ ಏನು ಮಾಡ್ತಾನೆ, ಭೂಮಿ ಫೋಟೋ ತಗೊಂಡು ನೋಡ್ತಾನೆ. ಭೂಮಿ ಫೋಟೋ ತಗೊಂಡು ಇನ್ನು ಹಾಡನ್ನ ಶುರು ಮಾಡ್ಕೊಳ್ತಾನೆ. ಈ ಪ್ರೀತಿಯ ಮರೆತು ಬದುಕೋದು ಹೇಗೆ ಅಂತ ಹೇಳ್ಬಿಟ್ಟು ರವಿಚಂದ್ರನ್ ಸಾಂಗ್ ಇದೆಯಲ್ಲ, ಸೊ ಆ ಸಾಂಗಿಗೆ ಇಬ್ಬರು ಕೂಡ ಹೆಜ್ಜೆ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಕ್ಯೂಟ್ ಜೋಡಿ ಅಂತ ಅನ್ಸುತ್ತೆ ಇಬ್ಬರದು ಕೂಡ. ನೋಡ್ತಾ ಇದ್ರೆ ನಿಜ ಸಖತ್ ಖುಷಿ ಆಗುತ್ತೆ. ಸೊ ಇನ್ನೇನು ಆ ಸಾಂಗಿಗೆ ಹೆಜ್ಜೆ ಹಾಕಬೇಕಾದಾಗ ಫೈನಲಿ ಇಲ್ಲಿಗೆ ಸತ್ಯಣ್ಣ ಕೂಡ ಎಂಟ್ರಿ ಆಗ್ತಾರೆ ಈ ಸಾಂಗಿಗೆ. ಗೆಳೆಯ ಅನ್ನೋದೊಂದು ಮಧ್ಯದಲ್ಲಿ ಒಂದು ಬರುತ್ತೆ, ಅದ್ರ ಲಿರಿಕ್ಸು ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಸೊ ಯಾರು ಬೇಜಾರು ಮಾಡ್ಕೊಬಿಡಿ, ನಿನ್ನೆಲ್ಲ ಕಮೆಂಟ್ ಹಾಕಿದ್ರೆ ನೀವು ಕನ್ನಡ ಸರಿಯಾಗಿ ಮಾತಾಡೋದೇ ಇಲ್ಲ ಅಂತ. ನನಗೆ ಅದೊಂದೇ ಜಾಸ್ತಿ ಕಮೆಂಟ್ ಬರ್ತಾ ಇರೋದು. ನೋಡಿ, ನನಗೆ ಎಷ್ಟು ಬರುತ್ತೋ ಅಷ್ಟು ಮಾತಾಡ್ತೀನಿ, ದಯವಿಟ್ಟು ಯಾರು ನನಗೆ ಈ ರೀತಿ ಕಮೆಂಟ್ ಹಾಕ್ಬೇಡಿ, ಬೇಜಾರಾಗುತ್ತೆ. ನನಗೂ ನಿಜವಾಗೂ ನಾನು ಕನ್ನಡಿತೀನಿ, ನನಗೂ ಬರುತ್ತೆ ಕನ್ನಡ ಮಾತಾಡೋಕ್ಕೆ. ಒಂದೊಂದು ಸರಿ ನಾವು ಸ್ಟೋರಿ ಹೇಳ್ಬೇಕಾದಾಗ ನಮಗೂ ಒಂದು ಮಿಸ್ ಅನ್ನೋದು ಆದೇ ಆಗುತ್ತೆ, ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಆಯಿತಾ? ಸೊ ಇನ್ನೇನು ಸತ್ಯಣ್ಣ ಕೂಡ ಬಂದು ಈ ರೀತಿ ಚೆನ್ನಾಗಿ ಅವರು ಕೂಡ ಸಾಂಗ್ನ ಒಂದು ಮಧ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದನ್ನು ಕಾಣಿಸ್ತಿರೋದು ಕನಸಿದು, ಆ್ಯಕ್ಚುಲಿ ರಿಯಲ್ ಅಲ್ಲ. ಇದನ್ನು ಇಲ್ಲಿ ಅಜಿತ್ತು ಕಾಣ್ತಾ ಇದ್ದಾನೆ ಕನಸು. ಅದೆಲ್ಲ ಆದಮೇಲೆ ತುಂಬ ಚೆನ್ನಾಗಿ ಇಬ್ಬರು ಕೂಡ ಸಾಂಗ್ನ ಹೇಳ್ಕೊಂಡಿದ್ದಾದಮೇಲೆ ತುಂಬ ಫೀಲ್ ಮಾಡ್ಕೊಬಿಡ್ತಾನೆ ಅಜಿತ್ತು. ಅದನ್ನೆಲ್ಲ ನೋಡಿ ತುಂಬಾ ಬೇಜಾರಾಗ್ಬಿಡುತ್ತೆ ಅವನಿಗೆ. ಅಂದರೆ ನಾನೆಲ್ಲ ಕನಸು ಕಾಣ್ತಾ ಇದ್ದೀನಿ, ಭೂಮಿನ ಬಿಟ್ಟು ಹೇಗಿರೋದು ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು ಕಡೆ ಇವರಿಬ್ಬರು ತಾಯಿ ಮಗಳು ದೊಡ್ಡ ಸ್ಕೆಚ್ ಹಾಕ್ತಾ ಇದ್ದಾರೆ. ಸ್ಕೆಚ್ ಹಾಕ್ದಾಗ ಬರೀ ಅಜ್ಜಿನ ಬೇಕಂತ ಇರ್ತಾರೆ. ಅಂದರೆ ನಿಂಗವಜ್ಜಿನ ನಮಗೆ ಎಷ್ಟೊಂದು ಟಾರ್ಚರ್ ಕೊಡ್ತಿದ್ದಾಳೆ, ಅಜ್ಜಿಗೆ ಏನಾದರೂ ವಿಷ ಹಾಕಿ ಸಾಯಿಸ್ಬಿಡ್ಬೇಕು ಏನ್ದ್ರಲ್ಲನ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇರ್ತಾರೆ. ಈ ಅಂಜು ಇದ್ಕೊಂಡು ಮಾಮ್ ಕರೆಕ್ಟಾಗಿ ಹೇಳ್ತಿದ್ಯಾ ಮಾಮ್, ಅದನ್ನೇ ಮಾಡಿಬಿಡೋಣ ಮಾಮ್ ಅಂತ ಅಂಜು ಕೂಡ ಹೇಳ್ತಾಳೆ. ಏಯ್ ನಾನು ಸುಮ್ಮನೆ ಮಾತಿನ ಸಮಸ್ಯೆದಲ್ಲಿ ಹೇಳ್ದೆ ಕಣೆ, ನೀನೇನೆ ಅದನ್ನೇ ಪ್ರೂವ್ ಅಂತ ಅನ್ಕೋತಾ ಇದೆಯಾ ಅಂತ ಹೇಳ್ಬಿಟ್ಟು ದೇವಿಯೇ ಹೇಳ್ತಾಳೆ. ನೋಡು ಬೇಬಿ, ನಮಗೆ ಆ ಅಜ್ಜಿ ಬಗ್ಗೆ ಬೇಡ, ನಮಗೆ ಬೇಕಾಗಿರೋದು ಭೂಮಿನಷ್ಟೇ. ಭೂಮಿನ ಹೇಗಾದರೂ ಮಾಡಿ ನಾವು ಎತ್ತಬೇಕು ಪ್ಲ್ಯಾನ್ ಮಾಡಿ ಅಂತೇಳಿ ಮಾತಾಡ್ಕೊತಾ ಇರ್ತಾರೆ. ಅಷ್ಟರಲ್ಲೇ ಇಲ್ಲಿ ಅಜ್ಜಿ ಬಂದುಬಿಡ್ತಾರೆ. ಅಜ್ಜಿನೂ ಶಾರದಾ ಇಬ್ಬರು ಕೂಡ ಏನೋ ದೊಡ್ಡದಾಗೆ ಸ್ಕೆಚ್ ಹಾಕಿ ಯಾರ ಮೇಲೋ ಟಾರ್ಗೆಟ್ ಇಟ್ಟು ಆಗಿದೆ ಅಂತ ಹೇಳ್ಬಿಟ್ಟು ಅಜ್ಜಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಹಂಗಂದ ತಕ್ಷಣ ಅಯ್ಯೋ ಇಲ್ಲ ಅತ್ತೆ, ಆ ರೀತಿಯೆಲ್ಲ ಏನಿಲ್ಲ, ನಿಮ್ಮ ಬಗ್ಗೆ ನಾವು ಯಾಕೆ ಮಾತಾಡೋಣ ಅಂತೇಳಿ ಇವರಿಬ್ಬರು ಮಾತಾಡ್ತಾ ಇರ್ತಾರೆ ತಾಯಿ ಮಗಳು. ಅಲ್ಲಲ್ಲ, ಯಾರೋ ನಮ್ಮೂರಲ್ಲಿ ಹಿಂಗೆ ಅತ್ತೆ ಟಾರ್ಚರ್ ಕೊಡ್ತಾ ಇದ್ಲಂತೆ, ಅವ್ರಿಗೆ ಹಾಲಲ್ಲಿ ಏನೋ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ರಂತೆ, ಆ ರೀತಿ ಏನಾದ್ರು ಸ್ಕೆಚ್ ಹಾಕಿದ್ದೀರಾ ಅಂತ ಹೇಳಿ ಅಜ್ಜಿ ಹೇಳ್ತಾ ಇರ್ತಾರೆ. ಏನೇನೋ ಒಟ್ಟೊಟ್ಟಾಗಿ ಮಾತಾಡ್ತಾ ಇರ್ತಾರೆ. ಇವ್ರ ಮನಸ್ಸಲ್ಲಿ ಏನು ಅನ್ಕೊತಾ ಇರ್ತಾರೆ ಅದನ್ನೇ ಅಜ್ಜಿ ಹೇಳ್ತಾರೆ. ಶಾರದಾ ಬಾಮ್ಮ ಹೋಗೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಕರ್ಕೊಂಡು ಹೋಗ್ತಾರೆ. ಅಲ್ಲ ಮಾಮ್, ಈ ಅಜ್ಜಿ ತಲೆಯಲ್ಲಿ ಏನಾದರೂ ಮಿಷನ್ ಇದೆಯಾ, ಈ ರೀತಿ ನಾವೇನು ಅಂದ್ಕೊತೀವೋ ಅದೇ ಹೇಳ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಇವಳು ಅಂಜು ಹೇಳ್ತಾ ಇರ್ತಾಳೆ. ಇನ್ನು ನೋಡು ಬೇಬಿ, ಅದನ್ನೆಲ್ಲ ಬಿಟ್ಬಿಡು, ಈಗ ನಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಭೂಮಿ. ನೋಡು, ಭೂಮಿನ ಇವತ್ತು ಫುಲ್ ಎಸ್ಕೇಪ್, ಅಂದರೆ ಅವಳ ಎತ್ಬಿಡೋದೆ, ಇವತ್ತು ಅವಳು ಕೊಲೆ ಬೀಳೋದಂತೂ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಒಂದು ಫೋನ್ ಕಾಲ್ ಮಾಡ್ತಾಳೆ ಭದ್ರನ್ಗೆ. ಇನ್ನು ಫೈನಲಿ ಇಲ್ಲಿ ಒಂದು ಕಡೆ ಇವರಿಬ್ಬರು ತುಂಬ ಟೆನ್ಷನಿಂದ ಒದ್ದಾಡ್ತಾ ಇರ್ತಾರೆ. ಯಾರ್ಯಾರು ಮಯೂರನು ಅಂಜಿ ಇಬ್ಬರು ಕೂಡ. ಅಂದರೆ ಅವಳಿಗೆ ನಾಗರದೋಷ ಇದೆ ಅಂತ ಕೂಡ ಹೇಳಿರ್ತಾರಲ್ವ, ಸೊ ಅದನ್ನು ನಾವು ಕೇಳಿಸ್ಕೊಳ್ಳೋಣ ಬಾ ಬೇಬಿ ಫಸ್ಟು ಹೋಗಿ ಅಂತ ಇವರಿಬ್ಬರು ಕೂಡ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಒಂದು ಸೈಡಲ್ಲಿ. ಇವರಿಬ್ಬರು ಇವಾಗ ಪೂಜಾರಪ್ಪ ಯಾವಾಗ ಸಿಗ್ತಾನೆ, ಏನು ಹೇಳಿದ್ರು ಗುರುಗಳು ಅಂತೆಲ್ಲ ಮಯೂರಿಗೆ ಕೇಳ್ಕೊಂಡು ಬರೋಕ್ಕೆ ಅಂತ ಹೋಗಿರ್ತಾಳೆ. ಇನ್ನು ಎಕ್ಸ್ಪ್ಲೇನ್ ಮಾಡ್ತಾಳೆ ಎಲ್ಲ ಕೂಡ. ಈ ರೀತಿ ಹೇಳಿದರು ಭೂಮಿ, ಈ ರೀತಿ ಹೇಳಿದರು ಭೂಮಿ, ನೀನು ಬೆಳಗ್ಗೆ ಎದ್ದ ತಕ್ಷಣವೇ ಬೇಗನೆ ಎದ್ದುಬಿಟ್ಟು ಫ್ರೆಶ್ ಅಪ್ ಆಗಿ, ಅಂದರೆ ತಣ್ಣೀರಲ್ಲಿ
ಸ್ನಾನ ಮಾಡಿಕೊಂಡು ನೀನು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ಬೇಕಂತೆ, ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ಈ ಪೂಜೆನ ಶುರು ಮಾಡಬೇಕಂತೆ ಅಂತೇಳಿ ಮಯೂರಿ ಹೇಳ್ತಾಳೆ. ಸರಿ ಆಗಿದ್ರೆ ಅಂತ ಅಂದಾಗ ನಿಮ್ಮನ್ನ ಸಾರಿ ಕೇಳಬೇಕು ನಾನು ಅಂತೇಳಿ ಭೂಮಿ ಕೇಳ್ತಾಳೆ. ಏನಕ್ಕೆ ಭೂಮಿ ಅಂದಾಗ, ನಾನು ನಮ್ಮೂರಿಗೆ ಬಂದಿದ್ದಲ್ವ ನೀನು ನಮ್ಮ ಮನೆಗೆ, ಆವಾಗ ನಿನ್ನ ಬಗ್ಗೆ ತಪ್ಪಾಗಿ ಅನುಮಾನ ಪಟ್ಟೆ ನಾನು. ಅಂದರೆ ನನ್ನ ಗಂಡನ ಏನಾದರೂ ಲವ್ ಮಾಡ್ತಿದ್ದೀಯ ಅಂತ ಅಂದ್ಕೊಂಡೆ. ಅಂದರೆ ಭೂಮಿ ಅಂತ ಓಡಿಸ್ಕೊಂಡೋಗಿ ಕಾಮಿಡಿ ಮಾಡ್ತಾರೆ ಸ್ವಲ್ಪ. ಹಾಗೆಯೇ ಸಾರಿ ಕೂಡ ಕೇಳ್ತಾಳೆ ಫೈನಲಿ. ಇನ್ನು ಇಲ್ಲಿ ಒಂದು ಕಡೆ ನನ್ನ ಡ್ರೆಸ್ ಬಗ್ಗೆ ಇವತ್ತು ಹೇಳಬೇಕು. ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದೆ. ಜಸ್ಟ್ 460-80 ರುಪೀಸ್ ಆಗುತ್ತೆ. 468 ರೂಪಾಯಿ ಆಗುತ್ತೆ ಇದ್ರ ಪ್ರೈಸು. ನಿಜವಾಗೂ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನೆಟೆಡ್ ಫ್ಯಾಬ್ರಿಕಲ್ಲಿ ಈ ರೀತಿ ಮಾಡಿರ್ತಾರೆ. ಸ್ಲೀವಿಗೆ ಲೈನಿಂಗ್ ಹಾಕಿರಲ್ಲ. ಇದನ್ನು ಟೈಟ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇನ್ನೂ ಎಕ್ಸೆಲ್ ಬೈ ಮಾಡಿದ್ದೆ. ಎಕ್ಸೆಲ್ಗೆ ನನಗೆ ಸ್ವಲ್ಪ ಲೂಸೇ ಆಗ್ತಾ ಇದೆ. ಸೊ ಇಡಿಸ್ಕೊಳ್ತೀವಿ ಸ್ಟಿಚಿಂಗು ಅಂತ ಅಂದರೆ ನೀವು ನೋಡಿ ತೊಗೊಳ್ಳಿ, ಒಂದು ಸೈಜ್ನ ದೊಡ್ಡದೇ ತೊಗೊಳ್ಳಿ. ಇಲ್ಲ ನಾವು ಟೈಟ್ ಫಿಟ್ಟಿಂಗ್ ಬೇಕು ಅಂತಂದರೆ ಇದರಲ್ಲಿ ಎಷ್ಟು ಅಪ್ ಟು XXL ವರೆಗೂ ಸೈಜ್ ಅವೈಲೇಬಲ್ ಇದೆ. ವಿತ್ ಲೈನಿಂಗ್ ಕೂಡ ಪ್ರೊವೈಡ್ ಮಾಡಿರ್ತಾರೆ. ಪ್ರೀಮಿಯಂ ಕ್ವಾಲಿಟಿಯಲ್ಲೇ ಲೈನಿಂಗ್ ಇರುತ್ತೆ. ಇದ್ರ ಲಿಂಕ್ ಬೇಕು ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನು ಬೈ ಮಾಡ್ಬೋದು. ಸೊ ಹಿಂದೆ ನೋಡೋದಾದರೆ ಈ ರೀತಿ ಸಿಂಪಲಾಗಿ ಡೀಪ್ ಕೊಟ್ಬಿಟ್ಟು ಮತ್ತು ಒಂದು ಥ್ರೆಡ್ ಕೂಡ ಕೊಟ್ಟಿರ್ತಾರೆ ಕಟ್ಕೊಳ್ಳೋಕ್ಕೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಪಕ್ಕದಲ್ಲಿ ಹಾಕಿದ್ದೀನಲ್ವ ಫೋಟೋಸು, ವೇರ್ ಮಾಡಿದಾಗ ಆ ಲುಕ್ ಬರುತ್ತೆ. ಅಂದರೆ ಟೈಟ್ ಫಿಟ್ಟಿಂಗ್ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ಇಟ್ಕೊಂಡಿರಲಿಲ್ಲ, ಹಾಗೆ ಹಾಕ್ಕೊಂಡೆ. ನಾನು ಟೈಟ್ ಫಿಟ್ಟಿಂಗ್ ಮಾಡ್ಕೊಂಡಿದ್ರೆ ಇದೇ ರುಕ್ಕೆ ಬರ್ತಿತ್ತು. ಮತ್ತು ಬಫ್ ಸ್ಲೀವ್ ಕೊಟ್ಟಿರ್ತಾರೆ. ಆ ಬಫ್ ಸ್ಲೀವು ಯಾಕೆ ಕಾಣಿಸ್ತಾ ಇಲ್ಲ ಅಂತಂದರೆ ನನಗೆ ಅದು ಲೂಸ್ ಇರೋದ್ರಿಂದ ನನಗೆ ಕಾಣಿಸ್ತಾ ಇಲ್ಲ. ಸೊ ಅದನ್ನು ಟೈಟ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಜವಾಗೂ ಸಖತ್ತಾಗಿ ಇಷ್ಟ ಆಯಿತು ನನಗೆ ಈ ಡ್ರೆಸ್ಸು. ಯಾರಿಗಾದರೂ ಬೇಕಂದರೆ ಆರಾಮಾಗಿ ನೀವು ಬೈ ಮಾಡ್ಬೋದು. ಪ್ರೀಮಿಯಂ ಕ್ವಾಲಿಟಿಯಲ್ಲಿರುತ್ತೆ. ಅಂಬ್ರೆಲಾ ಫ್ರಾಕ್ ಆಗಿರುತ್ತೆ ಇದು. ಸೊ ಇನ್ನೇನು ಯಾರಿಗಾದರೂ ಬೇಕಂದರೆ ಆರಾಮಾಗಿ ಬೈ ಮಾಡ್ಕೊಳ್ಳಿ. ಇನ್ನೇನು ಇಲ್ಲಿ ಒಂದು ಕಡೆ ಇವರಿಬ್ಬರು ತುಂಬ ಫೀಲಿಂಗಿಂದ ಮಾತಾಡ್ತಿರೋದನ್ನೆಲ್ಲ ನೋಡ್ಕೊತಾರೆ. ಯಾರು ಇವರು ದೇವ್ಯಾನಿ ಅಂಜು ಇಬ್ಬರು ಕೂಡ ನೋಡಿಕೊಂಡು ಸ್ಕೆಚ್ ಆಗ್ತಾ ಇರ್ತಾರೆ. ಇವಳು ಹೇಗಾದರೂ ಮಾಡಿ ನಾವು ಮುಗಿಸ್ಬೇಕು ಅಂಥೇಳಿ. ಅಷ್ಟರಲ್ಲೇ ದೇವ್ಯಾನಿ ಇದ್ಕೊಂಡು ಏನು ಮಾಡ್ತಾಳೆ ಗೊತ್ತಾ, ಅವಳು ಹಾವನ್ನ ತರಿಸ್ಬಿಟ್ಟು ಅವಳು ನಾಗರ ಪೂಜೆನೆಲ್ಲ ಮಾಡೋಕ್ಕೆ ಹೋಗ್ತಿರೋದು. ನಾಗರ ಬಿಟ್ಬಿಟ್ರೆ ಕಡಿಸೋತೋಗ್ಬಿಡ್ತಾಳೆ ಅಂಥೇಳಿ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಭದ್ರಗೆ ಫೋನ್ ಮಾಡಿ ಹೇಳೇ ಬಿಡ್ತಾಳೆ. ಇನ್ನು ಹೇಳಿದ ತಕ್ಷಣ ಅವನು ಸರಿ ಆಯಿತು ಅಂತ ಹೇಳ್ತಾನೆ. ಮ್ಯಾಮ್ ಆಯ್ತಾ ಕೆಲಸ ಅಂದಾಗ, ಆಯಿತು ಬಾಬಿ, ಆಯಿತು ಬೇಬಿ, ಯೋಚನೆ ಮಾಡಬೇಡ, ಅವಳು ಮುಗಿತಾಳು ಕತೆ, ಇನ್ನು ಚಾಪ್ಟರ್, ಅವಳು ಮೇಲಕ್ಕೆ ಹೋಗೋದಂತೂ ಖಂಡಿತ ಅಂತೇಳಿ ಸ್ಕೆಚ್ ಹಾಕಿ ಆಯಿತು. ಸೊ ಇಲ್ಲಿ ಒಂದು ಕಡೆನ ಕೇಶವ ತೋಟಕ್ಕೆ ಬಂದಿರ್ತಾನೆ. ತೋಟದ ಜೊತೆಗೆ ಅಂಜು ಇವನು ಕೂಡ ಬಂದಿರ್ತಾನೆ, ಅಜಿತ್ ಕೂಡ ಬಂದಿರ್ತಾನೆ. ಇಬ್ಬರು ಮಾತುಕತೆ ಮಾತಾಡ್ಕೊಂಡು ಹೋಗ್ಬೇಕಾದಾಗ ನಮ್ಮ ಜಮೀನು ಎಲ್ಲಿಂದ ಎಲ್ಲೆವರೆಗೂ ಐತೆ ಅಂತೆಲ್ಲ ಕೇಳ್ತಾನೆ ಅಜಿತ್ತು. ನೋಡಪ್ಪ ಈ ಜಮೀನು ಇಲ್ಲಿಂದ ಅಲ್ಲೇವರೆಗೂ ಐತೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಮಗನಿಗೆ. ಅಂದರೆ ಅಣ್ಣನ ಮಗ ಅಲ್ವಾ. ಎಷ್ಟು ಲಾಭ ಬರುತ್ತೆ, ಎಷ್ಟು ಏನಾಗುತ್ತೆ ಏನು ಅಂತೆಲ್ಲ ಡೀಟೇಲ್ಸ್ ಕೇಳಿದಾಗ, ನೋಡಪ್ಪ ನಮ್ಮ ರೈತರ ಕತೆ ಹೆಂಗೆ ಗೊತ್ತಾ, ಒನ್ ಟೈಮ್ ಚೆನ್ನಾಗಿ ಬೆಳೆ ಬರುತ್ತೆ ಮತ್ತು ರೇಟ್ ಕೂಡ ಚೆನ್ನಾಗೇ ಆಗುತ್ತೆ. ಆದರೆ ಒಂದೊಂದ್ಸರಿ ಡೌನ್ ಆಗಿಬಿಡುತ್ತೆ ಕಣಪ್ಪ. ಏನು ಅಂತಲೇ ಹೇಳೋಕ್ಕಾಗಲ್ಲ ಈ ರೈತರ ಕತೆ. ಒಂದೊಂದು ಸರಿ ಬೆಳೆ ಬರುತ್ತೆ, ಒಂದ್ಸರಿ ಬೆಳೆ ಬರೋದಿಲ್ಲ, ಒಂದ್ಸರಿ ಲಾಸ್ ಆಗುತ್ತೆ, ಒಂದ್ಸರಿ ಕೈ ಹಿಡಿಯುತ್ತೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ರೈತರ ಬಗ್ಗೆ ಏನಿರುತ್ತೆ ಅದೆಲ್ಲ. ಮತ್ತು ಒಂದು ಎಳ್ಳೀರನ್ನ ಕಡಿಸ್ಕೊಂಡು ತಂದು ಕೊಟ್ಟಿರ್ತಾರೆ. ಆ ಎಳ್ಳೀರನ್ನ ಕೂಡ ಅಜಿತ್ ಕುಡಿತಾನೆ. ಇದಕ್ಕೆ ಪೈಪ್ ಇಲ್ಲ ಕಣಪ್ಪ, ಹಂಗೆ ಕುಡಿಬೇಕು ಅಂದಾಗ, ನನಗೆ ಅದೇ ರೀತಿ ಅಭ್ಯಾಸ ಇದೆ ಅಂತ ಅಜಿತ್ ಕುಡಿತಾನೆ. ಇನ್ನು ಈ ಬೆಳೆ ಹೆಂಗೆ ಅಂತಂದರೆ, ನಾವೇನಾದರೂ ತೊಗೊಳಕ್ಕೆ ಹೋದರೆ ವಸ್ತುಗಳನ್ನ ಒಂದೇ ರೇಟ್ ಇರುತ್ತೆ. ಆದರೆ ಈ ಬೆಳೆ ಮಾತ್ರ ಯಾವುದು ಒಂದೇ ರೇಟ್ ಫಿಕ್ಸ್ ಮಾಡಿರಲ್ಲ ಕಣಪ್ಪ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಷ್ಟರಲ್ಲೇ ಸತ್ಯಣ್ಣ ಬಂದಿರ್ತಾರೆ. ಎಳ್ಳೀರು ತರಿಸ್ಕೊಡು ಅಂತ ಹೇಳಿ ಕೇಶವ ಹೇಳಿದಾಗ, ಎಳ್ಳೀರು ತೊಗೊಂಡು ಬಾ ಅಂತ ಯಾರೋ ಅಲ್ಲಿ ಕೆಲಸದವ್ರಿಗೆ ಹೇಳಿದಾಗ, ಇಲ್ಲ ನನಗೆ ಎಳ್ಳೀರು ಬೇಡ, ನಾನು ಅಲ್ಲೇ ಕುಡ್ಕೊಂಡು ಬಂದೆ ಅಂತ ಕೂಡ ಹೇಳಿದಾಗ, ಇನ್ನು ಫೈನಲಿ ಸರಿ ಆಯಿತು ನೀವಿಬ್ಬರು ಮಾತಾಡ್ಕೊಂಡಿರಿ. ಅಂದರೆ ಅಜಿತ್ ಪರಿಚಯ ಮಾಡಿಕೊಡ್ತಾನೆ, ಸತ್ಯಣ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಆತ್ಮಗೆಳೆ ಅಂತೆಲ್ಲನ, ಇವರು ಲಾಯರ್ ಅಂತೆಲ್ಲ ಹೇಳಿದಾಗ, ಕೇಶವ ಇದ್ಕೊಂಡು ನೀವಿಬ್ಬರು ಮಾತಾಡ್ಕೊತಾ ಇರಿ, ನಾನು ಸ್ವಲ್ಪ ಕೆಲಸ ಇದೆ ಹೋಗ್ಬಿಟ್ಟು ಬರ್ತೀನಿ ಅಂತ ಕೇಶವಣ್ಣ ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಇವರಿಬ್ಬರು ಯಾಕಪ್ಪ ನನ್ನ ಮನೆಗೆ ಬರೋದು ಬಿಟ್ಟು ಇಲ್ಲಿಗೆ ಡೈರೆಕ್ಟಾಗಿ ಬಾ ಅಂತ ಹೇಳಿದೆ, ಏನು ಸಮಾಚಾರ ಅಂತ ಸತ್ಯಣ್ಣ ಕೇಳ್ತಾರೆ. ಏನಿಲ್ಲ ಸತ್ಯಣ್ಣ, ಇವತ್ತೇ ಭೂಮಿ ಮನೆ ಬಿಟ್ಟು ಹೊರಟೋಗ್ಬೇಕು ಅಂದಾಗ, ಏನೋ ಹೇಳ್ತಿದ್ದೀಯ ಅಜಿತ ನೀನು ಅಂದಾಗ, ಹೌದು ನಮ್ಮಿಬ್ಬರದು ಅಗ್ರಿಮೆಂಟ್ ಮ್ಯಾರೇಜ್ ಮುಗಿದು ಸುಮಾರು ದಿನವೇ ಆಗೋಯ್ತು. ಸೊ ಹಾಗಾಗಿ ಇವತ್ತೇ ಮನೆ ಬಿಟ್ಟು ಭೂಮಿ ತವ್ರ ಮನೆಗೆ ಹೊರಟೋಗ್ಬೇಕು. ಅದು ಏನು ಮಾಡ್ತೀಯೋ ಏನಿಲ್ಲ ಗೊತ್ತಿಲ್ಲ, ನೀನೇ ಇದನ್ನು ವ್ಯವಸ್ಥೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಜಿತ್ ಹೇಳೇ ಬಿಡ್ತಾನೆ. ಹಾಗಂದ ತಕ್ಷಣ ಸತ್ಯಣ್ಣ ಇದ್ಕೊಂಡು, ಅಲ್ಲ ಕಣೋ ಅದು ಹೇಗಾಗುತ್ತೋ ಅಂದಾಗ, ಅದೇನು ಮಾಡ್ತೀಯ ಗೊತ್ತಿಲ್ಲ ಸತ್ಯಣ್ಣ, ನಮ್ಮ ಮನೆಯಿಂದ ಕಳ್ಸೋಕ್ಕಾಗೋದಿಲ್ಲ, ಇಲ್ಲಿಂದನೇ ಕಳಿಸ್ಬಿಟ್ಟು ನಾವು ಹೇಗೋ ಮ್ಯಾನೇಜ್ ಮಾಡೋಣ ಮನೆಯವ್ರಿಗೆ ಅಂತೇಳಿ ಅಜಿತ್ ಹೇಳ್ಬಿಡ್ತಾನೆ. ಇನ್ನು ಫೈನಲಿ ಇಲ್ಲೆಲ್ಲ ಒಂದು ಗ್ಯಾಂಗ್ ಕಲ್ತಿರ್ತಾರೆ. ಅಂದರೆ ಇವರು ಮಾತಾಡ್ತಿರೋದು ಬಂದ್ಬಿಟ್ಟು ಇವರು ಮನೆಗೆ ಹೋಗೋಕ್ಕೆ. ಅಂದರೆ ಇನ್ನು ನಾವು ಇಲ್ಲಿರೋದೇನು ಬೇಡ, ಎಲ್ಲರೂ ಕೂಡ ಇನ್ನು ಎಲ್ಲ ಸರಿ ಹೋಯ್ತು. ಸೊ ನಾನು ಬಂದಾಗ ಏನೋ ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ಏನೇನೋ ನಡೀತಾ ಇದೆ ಅಂತ ರಾಮಣ್ಣ ಹೇಳ್ತಾರೆ. ಅಂದರೆ ಎಲ್ಲ ಸರಿ ಹೋಗ್ತಿದೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಒಂದು ಕಡೆ ಶ್ರವಣ್ ಕೂಡ ಹಾಗೆ ಹೇಳ್ತಾರೆ,
ಹೇಳ್ತಾರೆ, ಹೌದು ಭವ ನೀವು ಹೇಳ್ತಿರೋದು ಕರೆಕ್ಟಾಗಿದೆ, ನಾವು ಏನಾಗುತ್ತೋ ಏನೋ ನಿಂಗವತ್ತೆ ಹೇಗೆ ನೋಡ್ಕೋತಾರೋ ನಮ್ಮನ್ನೆಲ್ಲ ಅಂತ ಅಂದ್ಕೊಂಡ್ರೆ, ಆದರೆ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ಎಲ್ಲ ಕೂಡ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇನ್ನು ಸರಿ ಆಗಿದ್ರೆ ನಾವೆಲ್ಲರೂ ಸಂಬಂಧಗಳು ಚೆನ್ನಾಗಿರ್ಬೇಕಾದಾಗೆ ನಾವು ಮನೆ ಬಿಟ್ಟು ಹೋದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮನಸ್ಸು ಕೆಡಿಸ್ಕೊಂಡು ಹೋಗೋದಕ್ಕಿಂತ ನೋವು ತಿನ್ನೋದಕ್ಕಿಂತ ಹೀಗೆ ಹೋಗೋದು ಬೆಸ್ಟು ಅಂತ ಅನಿಸುತ್ತೆ ಅಂತ ಹೇಳಿದಾಗ ಲಚ್ಚಿ ಇದ್ಕೊಂಡು ಅವನು ಕೂಡ ಹಾಗೆ ಹೇಳ್ತಾನೆ. ಸೊ ಇನ್ನು ಸಂಗೀತ ಇದ್ಕೊಂಡು ಹೌದು ಅತ್ತೆ ಮೊದಲೆಲ್ಲ ಚೆನ್ನಾಗಿ ಮಾತಾಡಿಸ್ತಾನೆ ಇರಲಿಲ್ಲ, ಈಗ ತುಂಬ ಚೆನ್ನಾಗಿ ಮಾತಾಡಿಸಿದ್ದಾರೆ ನನ್ನ ಅಂತ ಹೇಳ್ಬಿಟ್ಟು ಸಂಗೀತ ಕೂಡ ಹೇಳ್ತಾಳೆ. ಭೂಮಿ ನೀನೇನಂತೀಯಮ್ಮ ಇದಕ್ಕೆ, ಹೋಗೋದಾ ಇವತ್ತೇನೆ ಅಂತ ಅಂದಾಗ, ಇಲ್ಲ ಹೋಗೋದು ಬೇಡ ಇಲ್ಲೇ ಇರೋಣ ಅಂತೇಳಿ ಭೂಮಿ ಹೇಳ್ತಾಳೆ. ಏನಮ್ಮ ಹೇಳ್ತಿದ್ಯಾ, ನೀನೇ ಟೈಮ್ ಕೊಟ್ಟಿದ್ದು ಶ್ರೀರಾಮನವಮಿವರೆಗೂ ಅಷ್ಟೇ, ಅತ್ತೆ ಸೊಸೆನ ಒಂದು ಮಾಡು ಅಂತ ಹೇಳ್ಬಿಟ್ಟು. ಶ್ರೀರಾಮನವಮಿ ಆಗಿ ಆಲ್ರೆಡಿ 3 ದಿನ ಆಗೋಯ್ತು, ಈಗ ನಾವು ಮನೆ ಕಡೆ ಹೋಗೋಣ, ನಮ್ಮ ಬಿಸ್ನೆಸ್ಗಳು ಇದಾವಲ್ವ ನಾವು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ರಾಮಣ್ಣ ಹೇಳ್ತಾರೆ. ಹಾಗಂದ ತಕ್ಷಣ ಭೂಮಿ ಇದ್ಕೊಂಡು, ನೋಡಿ ಮೊದಲು ಹೇಗಿತ್ತು ಗೊತ್ತಾ, ಇವರಿಬ್ರಿಗೂ ಸರಿಯಾಗಿ ಹೊಂದಾಣಿಕೆನೇ ಇರಲಿಲ್ಲ, ಮಕ್ಕ ಕಂಡ್ರೇ ಆಗ್ತಿರ್ಲಿಲ್ಲ ಅಜ್ಜಿಗೆ. ಆದ್ರೀಗ ಸಂಗೀತ ಅತ್ತೆನ ತುಂಬ ಚೆನ್ನಾಗೇ ಮಾತಾಡ್ತಾರೆ. ಸಂಗೀತ ಅತ್ತೆನ ಅವ್ರ ಅತ್ತೆನ ನಾನು ಒಂದು ಮಾಡೋವರೆಗೂ ಈ ಮನೆ ಬಿಟ್ಟು ಬರೋದಿಲ್ಲ, ಇನ್ನೊಂದು 3-4 ದಿನ ಟೈಮ್ ಕೊಡಿ, ಆಮೇಲೆ ನಾನು ಹೇಗೆ ಹೇಳ್ತೀನೋ ಹಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ರಾಮಣ್ಣ ಇದ್ಕೊಂಡು, ನಾವು ಭೂಮಿ ಹೇಳಿದ ಮೇಲೆ ಮುಗೀತು ಅಂದಾಗ ಶ್ರವಣ ಇದ್ಕೊಂಡು, ಇಲ್ಲ ಭೂಮಿ ಹೇಳಿರೋ ಟೈಮ್ ಆಲ್ರೆಡಿ ಮೀರೋಗಿದೆ, ಇವಾಗ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತೇಳಿ ಶ್ರವಣ ನಂಬಿಕೆ ಕಳ್ಕೊತಾನೆ. ಇಲ್ಲ ಹಾಗೇನಿಲ್ಲ, ನಾವು ಭೂಮಿ ಹೇಳಿದ ಮೇಲೆ ಇದೊಂದು 3 ದಿನ ಇದ್ದು ಹೋಗೋದೇ ಒಳ್ಳೇದು ಅಂತ ರಾಮಣ್ಣ ಸಂಗೀತ ಎಲ್ಲರೂ ಕೂಡ ಹೇಳ್ತಾರೆ. ಮತ್ತು ದೇವಿಯನಿ ನೀನೇನಂತೀಯ ಅಂತೇಳಿ ಶ್ರವಣ ಕೇಳಿದಾಗ, ಹಾಂ ಭವ ಅದಂತೂ ಕರೆಕ್ಟು ನೀವು ಹೇಳ್ತಿರೋದು ಕೂಡ ಅಂತ ಅಲ್ಲಿ ಕೂಡ ಒಪ್ಕೊತಾರೆ. ಇನ್ನು ಫೈನಲಿ ಅಷ್ಟರಲ್ಲೇ ಸತ್ಯಣ್ಣ ಕೂಡ ಎಂಟ್ರಿ ಆಗ್ತಾರೆ. ಸತ್ಯಣ್ಣ ಇದ್ಕೊಂಡು, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿ, ನೀವು ಏನಂತೀಯಪ್ಪ ಅಜಿತ್ ನೀನು ಅಂತ ರಾಮಣ್ಣ ಕೇಳಿದಾಗ, ಅವನೇನಂತಾನೆ ಭೂಮಿ ಏನೇ ಮಾಡಿದ್ರು ಕೂಡ ಅದು ಸಪೋರ್ಟಿಯಾಗಿ ನಿಂತ್ಕೊತಾನೆ, ಇನ್ನು 3 ದಿನ ಇಲ್ಲೇ ಇರೋದೆ ಅಂತ ಸತ್ಯಣ್ಣ ಅಲ್ಲೇನೋ ಹೇಳಿ ಕಳಿಸ್ತಾ ಅಜಿತು ಭೂಮಿನ ಮನೆ ಬಿಟ್ಟು ಹೊರಗಡೆ ಹಾಕಬೇಕು ಅಂತ. ಆದರೆ ಸತ್ಯಣ್ಣ ಬಂದ್ಬಿಟ್ಟು, ಹೌದು ಅಜಿತ್ ಹೇಳ್ತಿರೋದು ಪಕ್ಕ ಇದೆ, ಅವ್ನು ಹೆಂಡ್ತಿ ಸಪೋರ್ಟ್ ಮಾಡೇ ಮಾಡ್ತಾನೆ, ಇನ್ನು 3 ದಿನ ಇದ್ದೋಗದೆ ಅಂತ ಹೇಳ್ಬಿಟ್ಟು ನಾನು ಒಪ್ಪಲ್ಲ ಅಂತ ಅವ್ನು ಹೇಳ್ಕೊಂಡು ಬಂದರೆ ಫೈನಲಿ ಇಲ್ಲಿ ಒಪ್ಸೇ ಬಿಡ್ತಾನೆ. ಭೂಮಿ ಮನಸ್ಸಲ್ಲಿ ಏನು ನೋಡ್ತಾ ಇರುತ್ತಂದರೆ, ಅಂದರೆ ನನ್ನ ಸಾಹೇಬರು ಹೋಗು ಅಂತಿದ್ದಾರಾ, ಇಲ್ಲಾಂತಂದರೆ ಇಲ್ಲಿ ಇರು ಅಂತಿದ್ದಾರಾ, ಒಂದು ಅರ್ಥ ಆಗಲಿಲ್ವಲ್ಲ, ನನಗೆ ಸಪೋರ್ಟ್ ಮಾಡ್ತಿದ್ದಾರಾ, ಅವ್ರ ಅತ್ತೆನ ಒಂದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಭೂಮಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಅಷ್ಟರಲ್ಲೇ ಸತ್ಯಣ್ಣನ ಅಜಿತ್ ಕರ್ಕೊಂಡು ಬಂದುಬಿಡ್ತಾನೆ ಈ ಕಡೆ. ಅಂದರೆ ಅಜಿತೇ ಕರ್ಕೊಂಡು ಬರ್ತಾನೆ ಸತ್ಯಣ್ಣನ. ಅಲ್ಲ ನಾನು ಹೇಳಿದ್ದೇನು ಭೂಮಿನ ಮನೆ ಬಿಟ್ಟು ಹೊರಗಡೆ ಕಳಿಸು ಅಂತ ನಾನು ಹೇಳಿದರೆ, ಇಲ್ಲಿನ್ನ 3 ದಿನ ಇರಬೇಕು ಅಂತ ಹೇಳಿ ಅವಳಿಗೆ ಸಪೋರ್ಟ್ ಮಾಡ್ತಿರಲ್ಲ ನೀವು, ಯಾಕೆ ಸತ್ಯಣ್ಣ ಈ ರೀತಿ ಮಾಡ್ತಾ ಇದೆಯಾ ನೀನು ಅಂತ ಅಜಿತ್ ಕೇಳ್ತಾನೆ. ಅಲ್ಲ ಕಣೋ, ಅವಳ ಬಿಟ್ಟು ಇರೋಕ್ಕಾಗುತ್ತೇನೋ ನಿನ್ನ ಕೈಲಿ, ಮನೆ ಬಿಟ್ಟು ಹೊರಗಡೆ ಕಳಿಸು ಅಂತೇನು ಈಸಿಯಾಗಿ ಹೇಳ್ಬಿಡ್ತೀಯಾ, ಆದರೆ ಅವಳು ಬಿಟ್ಟಿರ್ತೀಯ ನೀನು, ಹೇಳು ಯಾಕೋ ಇಷ್ಟೊಂದೆಲ್ಲ ಹಠ ಮಾಡ್ತಿದ್ಯಾ ನೀನು ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಆಗ ಫೀಲಿಂಗ್ ಮಾಡಿಕೊಂಡು ಅಜಿತ್ ಇದ್ಕೊಂಡು ಅವನ ಮನಸ್ಸಲ್ಲಿ ಅನ್ಕೊತಾನೆ, ಆದರೆ ನಾನು ಭೂಮಿನ ಬಿಟ್ಟಿರೋಕ್ಕಾಗುತ್ತಾ, ಯಾಕೆ ನಾನು ಈ ರೀತಿ ಎಲ್ಲ ಕೆಡ್ದಾಗಿ ಯೋಚನೆ ಮಾಡ್ತಿದ್ದೀನಲ್ಲ ಅಂತ ಅಜಿತ್ ಅಂದ್ಕೊಳ್ತಾನೆ. ನೋಡೋಣ ನಾಳೆ ಏನಾಗುತ್ತಂತ, ಭೂಮಿನ ಹೊರಗಡೆ ಮನೆ ಬಿಟ್ಟು ಕಳಿಸ್ತಾರ, ಇಲ್ಲ ಅಂತಂದರೆ ಎಲ್ಲರೂ ಒಂದಾಗಿ ಸೇರಿ ಚೆನ್ನಾಗಿರ್ತಾರ. ಮತ್ತು ಇಲ್ಲಿ ಸತ್ಯಣ್ಣ ಮತ್ತು ನಚ್ಚಿ ಸೇರಿಕೊಂಡು ಇವರಿಬ್ಬರನ್ನ ಒಂದು ಮಾಡಬೇಕಂತ ಅಜ್ಜಿ ಗೊತ್ತಿಲ್ದಂಗೆ ಒಂದೇ ರೂಮಲ್ಲಿ ಸೇರಿಸಿ ಏನಾದರೂ ಮಾಡಿ ಒಂದು ಮಾಡಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ. ಸೊ ನಾಳೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ಖಂಡಿತ ಇವರಿಬ್ಬರು ದೂರ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹೇಗೋ ಒಂದು ಆದೇ ಆಗ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.